ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಚಿತ್ರ ಘಟನೆಯ ಬಗ್ಗೆ ವಿವರಿಸಲಾಗಿದೆ. ಅದು ಎಷ್ಟೊಂದು ಭಯಾನಕವಾಗಿತ್ತು ಎಂದರೆ, ಕ್ಯಾಥರಿನ್ ತನ್ನ ಲವರ್ನನ್ನೇ ಕೊಂದು ಅವನ ಮಾಂಸದಿಂದ ಅಡಿಗೆಯನ್ನು ಮಾಡಿ ಮಕ್ಕಳಿಗೆ ತಿನ್ನಿಸಲು ತಯಾರಾಗಿದ್ದಳು. ಅಷ್ಟೇ ಅಲ್ಲ ವೀಕ್ಷಕರೇ, ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ಕೊಡಲು ಜಡ್ಜಿಗೂ ಸಹ ಕೇವಲ ಇವಳಿಗೋಸ್ಕರ ಹೊಸ ಕಾನೂನನ್ನು ಮಾಡಿ ಇತಿಹಾಸ ಸೃಷ್ಟಿಸಿದ ಬಗ್ಗೆ ಇದಾಗಿದೆ. ಇವತ್ತಿನ ಈ ನಿಜ ಜೀವನದ ನಿಗೂಢ ನೈಜತೆಯನ್ನು ಸಂಕ್ಷಿಪ್ತ ವಿವರದೊಂದಿಗೆ ತಿಳಿಯೋಣ. ಈ ವಿಡಿಯೋದ ಕೊನೆಯವರೆಗೂ ನೀವು ಕೇಳಿದರೆ ಇಂಥ ಜನರು ಇರ್ತಾರಾ ಎಂಬ ಶಂಕೆಗೆ ಒಳಗಾಗುತ್ತೀರಾ. ಹಾಗಿದ್ದರೆ ತಡಬೇಕೆ, ಬನ್ನಿ ಪ್ರಾರಂಭಿಸೋಣ. ವಿಡಿಯೋ ಶುರು ಮಾಡುವುದಕ್ಕೂ ಮೊದಲು ಈ ಫೋಟೋದಲ್ಲಿರೋದು ಯಾರೆಂದು ತಿಳಿಯೋಣ. ಇದು ಕ್ಯಾಥರಿನ್ ನೈಟ್ ಎಂದು ಮತ್ತು ಇದು ಜಾನ್ ಪ್ರೈಸ್ ಎಂದು. ಇವರಿಬ್ಬರ ಸಂಬಂಧ ಏನಿತ್ತು ಎಂಬುದು ನಿಮಗೆ ವಿಡಿಯೋದ ಮುಂದಿನ ಹಂತದಲ್ಲಿ ತಿಳಿಯುತ್ತದೆ. 1955ರಲ್ಲಿ ಕ್ಯಾಥರಿನ್ ನೈಟ್ ದುರ್ಭಾಗ್ಯವಶವಾಗಿ ಯಾವ ತರಹದ ಕುಟುಂಬದಲ್ಲಿ ಜನಿಸುತ್ತಾರೆ ಎಂದರೆ, ಆ ಕುಟುಂಬದ ವಾತಾವರಣವು ತುಂಬಾ ಅಸ್ತವ್ಯಸ್ತ, ಅಂದರೆ ಹೊಡೆದಾಟ ಜಗಳಗಳಿಂದ ತುಂಬಿರುತ್ತಿತ್ತು. ಅವರ ತಂದೆ ತಾಯಿಯರು ಡ್ರಿಂಕ್ಸ್ ಮಾಡಿ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ಜೊತೆಗೆ ಅವರ ಅಣ್ಣ ಅಕ್ಕಂದಿರು ಸಹ ಕ್ಯಾಥರಿನ್ಗೆ ಕೀಟಲೆ ತೊಂದರೆಗಳನ್ನು ಮಾಡುತ್ತಿದ್ದರು. ಹೀಗಾಗಿ ಕ್ಯಾಥರಿನ್ ಕೇವಲ ಮನೆಯವರಿಂದ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯವರ ಜೊತೆಗೂ ಹೊಂದಿಕೊಳ್ಳುತ್ತಿರಲಿಲ್ಲ. ಏಕೆಂದರೆ ಎಲ್ಲರೂ ಅವರನ್ನು ಕೀಳು ದೃಷ್ಟಿಯಿಂದ, ಅಂದರೆ ಅವಮಾನಕ್ಕೊಳಪಡಿಸುತ್ತಿದ್ದರು. ಅಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಕುಟುಂಬಕ್ಕೆ ದ್ವೇಷಿಸುತ್ತಿದ್ದರು. ಕ್ಯಾಥರಿನ್ ಆಸ್ಟ್ರೇಲಿಯಾದ ಒಂದು ಚಿಕ್ಕ ನಗರದಲ್ಲಿರುತ್ತಿದ್ದರು. ಅದು ನ್ಯೂ ಸೌತ್ ವೇಲ್ಸ್ನಲ್ಲಿತ್ತು. ಈ ಊರಲ್ಲಿದ್ದ ಪ್ರತಿಯೊಬ್ಬ ಜನರಿಗೆ ಒಬ್ಬರಿಂದ ಬೇರೆಯೊಬ್ಬರಿಗೆ ಗುರುತು ಪರಿಚಯ ಬಹಳ ಚೆನ್ನಾಗಿ ಇರುತ್ತಿತ್ತು. ಕ್ಯಾಥರಿನ್ ಇಂತಹ ಒಂದು ವಾತಾವರಣದಲ್ಲಿದ್ದರೂ ಕೂಡ ಅವಳ ಕನಸು ಮತ್ತು ಭವಿಷ್ಯಗಳ ಬಗ್ಗೆ ಆಳವಾಗಿ ಯೋಚಿಸುವಂತಹ ಹುಡುಗಿಯಾಗಿದ್ದಳು. ಮುಂಬರುವ ದಿನಗಳಲ್ಲಿ ಅವಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ಯೋಚಿಸುವಂತವಳಾಗಿದ್ದಳು. ತನ್ನದೇ ಆದ ಸುಖಿ ಕುಟುಂಬ, ಅಂದರೆ ಗಂಡ ಮಕ್ಕಳ ಜೊತೆಗೆ ಸುಖವಾಗಿ ಸಂಸಾರ ನಡೆಸುವ ಕನಸು ಕಂಡಂತವಳಾಗಿದ್ದಳು. ಇದು ಅವಳ ಬಾಲ್ಯದ ಜೀವನವಾಗಿತ್ತು. ಅವಳು ವಯಸ್ಸಿಗೆ ಬಂದಾಗ ಬರುತ್ತಾ ಕ್ಯಾಥರಿನ್ ಅವಳ ವಯಸ್ಸಿಗೆ ತಕ್ಕಂತೆ ಹುಡುಗರ ಸಂಗ ಮಾಡಲು ಶುರು ಮಾಡಿದಳು. ಈ ರೀತಿಯಾಗಿ ಹುಡುಗರ ಜೊತೆ ಡೇಟ್ಗೆಲ್ಲ ಹೋದರೂ ಸಹ ಅವಳಿಗೆ ಯಾರೂ ಕೂಡ ಜೊತೆ ಕೊಡುತ್ತಿರಲಿಲ್ಲ. ಏಕೆಂದರೆ ಕ್ಯಾಥರಿನ್ ಮತ್ತು ಅವಳ ಸಂಗ ಮಾಡೋ ಹುಡುಗರ ಜೊತೆಗೆ ಒಂದಲ್ಲ ಒಂದು ಕಾರಣದಿಂದ ಹೊಂದಾಣಿಕೆಯಾಗುತ್ತಿರಲಿಲ್ಲ. ಹೀಗಾಗಿ ಕ್ಯಾಥರಿನ್ ತನ್ನ ಗೆಳೆಯರೊಡನೆ ಜಗಳವಾಡಿ ಬೇರೆಯಾಗುತ್ತಿದ್ದಳು. ಕ್ಯಾಥರಿನ್ಗೆ ಯಾವ ರೀತಿ ಬಾಳ ಸಂಗಾತಿ ಬೇಕೆಂಬುದು ಅವಳಿಗೇನೆ ಗೊತ್ತಿರಲಿಲ್ಲ. ಏಕೆಂದರೆ ಅವಳ ಬಾಲ್ಯವೇ ಆ ರೀತಿ ಕಳೆದಿತ್ತು. ಹೀಗೆ 1995ರಲ್ಲಿ ಕ್ಯಾಥರಿನ್ಗೆ 40 ವರ್ಷಗಳಾದವು. ಆಗ ಅವಳಿಗೆ ಒಬ್ಬ ಬಾಳ ಸಂಗಾತಿ ಬೇಕೆನಿಸಲು ಶುರುವಾಯಿತು. ಅವಳಿಗೆ ಅರ್ಥ ಮಾಡಿಕೊಳ್ಳುವಂತಹ, ಪ್ರೀತಿಸುವಂತಹ ಬಾಳ ಸಂಗಾತಿಯನ್ನು ಹುಡುಕಾಟದಲ್ಲಿದ್ದಳು. ನಂತರ ಅದೇ ವರ್ಷದಲ್ಲಿ ಕ್ಯಾಥರಿನ್ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಳು. ಆ ವ್ಯಕ್ತಿಯು ಕೂಡ ಹೆಚ್ಚು ಕಮ್ಮಿ 40 ವರ್ಷದವನಾಗಿದ್ದನು. ಆ ವ್ಯಕ್ತಿಯ ಹೆಸರೇ ಜಾನ್ ಪ್ರೈಸ್ ಎಂದು. ಈ ವ್ಯಕ್ತಿಗೆ ಕ್ಯಾಥರಿನ್ನ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಿಳಿದು ಬೇಸರವಾಯಿತು. ಇದರಿಂದ ಕ್ಯಾಥರಿನ್ ಜಾನ್ ಪ್ರೈಸ್ ತನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಬಾಳ ಸಂಗಾತಿಯಾಗಬಹುದೆಂದು ಇವನ ಗೆಳೆತನ ಮಾಡಲು ಮುಂದಾದಳು. ಇವುಗಳ ನಂತರ ಕ್ಯಾಥರಿನ್ ಜಾನ್ ಪ್ರೈಸ್ನ ಮನೆಯಲ್ಲಿಯೇ ಇರಲು ಶುರು ಮಾಡಿದಳು. ಅಲ್ಲಿ ಜಾನ್ ಪ್ರೈಸ್ ಮೊದಲಿನಿಂದಲೇ ತನ್ನ 3 ಹೆಣ್ಣು ಮಕ್ಕಳೊಡನೆ ಇದ್ದನು. ಇದನ್ನು ತಿಳಿದ ಮೇಲೂ ಸಹ ಕ್ಯಾಥರಿನ್ ಜಾನ್ ಪ್ರೈಸ್ನ ಮನೆಯಲ್ಲಿ ಇರಲು ಮುಂದಾದಳು. ಈಗ ಅವಳ ಜೀವನ ಒಂದು ಸುಖಮಯ ಜೀವನವಾಗಿದೆ ಎಂದು ಅಂದುಕೊಂಡಳು. ಆದರೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರೂ ಕೂಡ ಇದು ತುಂಬ ದಿನದವರೆಗೆ ಮುಂದುವರಿಯಲಿಲ್ಲ. ಕ್ಯಾಥರಿನ್ ತಮ್ಮಿಬ್ಬರ ಮದುವೆಯ ಪ್ರಸ್ತಾಪದ ಬಗ್ಗೆ ವಿಚಾರಣೆ ನಡೆಸಿದಳು. ಏಕೆಂದರೆ ಕ್ಯಾಥರಿನ್ ತನ್ನ ಮನಸಾರೆ ಜಾನ್ ಪ್ರೈಸ್ಗೆ ಮದುವೆಯಾಗುವ ಹಂಬಲವಿತ್ತು. ಆದರೆ ಜಾನ್ ಪ್ರೈಸ್ ಇದಕ್ಕೆ ಒಪ್ಪಲಿಲ್ಲ. ಏಕೆಂದರೆ ಅವನು ಮೊದಲೇ ವಿವಾಹದಿಂದ ಮುಕ್ತನಾಗಿದ್ದನು. ಅವನು ಮತ್ತೆ ವಿವಾಹದ ಬಂಧನಕ್ಕೆ ಒಳಗಾಗಲು ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ಕ್ಯಾಥರಿನ್ಗೆ ಮದುವೆಯಾಗಲು ನಿರಾಕರಿಸಿದನು. ಈ ಕಾರಣದಿಂದ ಇಬ್ಬರ ನಡುವೆ ಬಿರುಕುಂಟಾಯಿತು ಮತ್ತು ಇದರಿಂದ ವಾದಗಳು ಜಗಳಗಳು ಉಂಟಾಯಿತು. ಫೆಬ್ರವರಿ 2000ರಲ್ಲಿ ಕ್ಯಾಥರಿನ್ ಮತ್ತು ಜಾನ್ ಪ್ರೈಸ್ ಒಂದು ದಿನ ಅಡಿಗೆ ಮನೆಯಲ್ಲಿ ಮದುವೆ ಮಾತುಕತೆಯ ಪ್ರಸ್ತಾಪದಿಂದ ಜಗಳವಾಡಲು ಶುರು ಮಾಡಿದರು. ಈ ಜಗಳದಲ್ಲಿ ಜಗ್ಗಾಟ, ಹೊಡೆದಾಟಗಳು ಶುರುವಾಯಿತು. ಈ ರೀತಿ ಜಗಳವಾಡುತ್ತಾ ಕ್ಯಾಥರಿನ್ ತನ್ನ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಳು. ಅಲ್ಲೇ ಇದ್ದ ಚಾಕುವಿನಿಂದ ಜಾನ್ನ ಎದೆಗೆ ಚುಚ್ಚಿದಳು. ಇದರಿಂದ ಜಾನ್ಗೆ ದೊಡ್ಡ ಪ್ರಮಾಣದ ಅಪಘಾತವೇನೂ ಸಂಭವಿಸಿಲ್ಲ. ಆದರೆ ಇದರಿಂದ ರೊಚ್ಚಿಗಿದ್ದ ಜಾನ್ ಕ್ಯಾಥರಿನ್ಗೆ ತನ್ನ ಮನೆಯಿಂದ ಹೊರಗೆ ಹಾಕಿದನು. ಈ ರೀತಿಯಾಗಿ
ಕ್ಯಾಥರಿನ್ ಮತ್ತು ಜಾನ್ ನಡುವೆ ಬ್ರೇಕಪ್ ಆದ ನಂತರ ಕೆಲವು ದಿನಗಳಲ್ಲಿ ಅವಳು ಜಾನ್ನ ಮನೆಗೆ ಹತ್ತಿರವಿರುವಂತಹ ಒಂದು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗುತ್ತಾಳೆ. ಅಲ್ಲಿ ತನಗೆ ತಾನೇ ಒಬ್ಬಂಟಿ ಎಂದು ಅನಿಸತೊಡಗುತ್ತದೆ. ಅವಳಿಗೆ ಜಾನ್ನ ಮೇಲಿನ ಹುಚ್ಚು ಪ್ರೀತಿಯಿಂದಾಗಿ ಜಾನ್ನ ಮನೆಗೆ ಮತ್ತೆ ಹೋಗಲು ಹಲವು ಉಪಾಯಗಳನ್ನು ಮಾಡತೊಡಗಿದಳು. 2000 ಫೆಬ್ರವರಿಯ 29ರಲ್ಲಿ ಜಾನ್ ಕೆಲಸದ ಮೇಲೆ ಮನೆಯಿಂದ ಹೊರಗಡೆ ಹೋಗುತ್ತಾನೆ. ಹೀಗೆ ಹೋದ ನಂತರ ಕ್ಯಾಥರಿನ್ ಅವನ ಮನೆಗೆ ಬರುತ್ತಾಳೆ. ಅವಳ ಹತ್ತಿರ ಮೊದಲಿನಿಂದಲೇ ಮನೆಯ ಇನ್ನೊಂದು ಕೀಲಿ ಕೈ ಇತ್ತು. ಈ ರೀತಿ ಅವನ ಮನೆಗೆ ಬಂದು ಅವನ 3 ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿ ಒಂದು ದಿನದ ಮಟ್ಟಿಗೆ ಒಂದು ಬೇಬಿ ಸೀಟರ್ನ ಅರೇಂಜ್ ಮಾಡಿ ಅಲ್ಲಿಗೆ ಕಳಿಸಿ ಬಿಡುತ್ತಾಳೆ. ಮತ್ತು ಕ್ಯಾಥರಿನ್ ಕೂಡ ಜಾನ್ಗೆ ಆಕರ್ಷಣೆಯಾಗುವಂತೆ ಕಾಣಲು ಬಟ್ಟೆಗಳನ್ನು ಖರೀದಿ ಮಾಡಲು ಹೋಗುತ್ತಾಳೆ. ಹೋಗುವ ಮುನ್ನ ಒಂದು ಲೆಟರ್ ಬಿಟ್ಟು ಹೋಗುತ್ತಾಳೆ. ಆ ಲೆಟರ್ನಲ್ಲಿ ತನ್ನ ಮನದಾಳದ ಮಾತುಗಳ ಬಗ್ಗೆ ಮತ್ತು ಜಾನ್ನ ಮಕ್ಕಳಿಗೆ ಬೇಬಿ ಸೀಟರ್ಗೆ ಕಳಿಸಿರುವ ಬಗ್ಗೆ ಬರೆಯಲಾಗಿತ್ತು. ಮತ್ತು ಸ್ವಲ್ಪ ಸಮಯದಲ್ಲೇ ಅವಳು ಹಿಂತಿರುಗಿ ಬರುವುದಾಗಿ ಆ ಲೆಟರ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಸಂಜೆಯ ಸಮಯದಲ್ಲಿ ಜಾನ್ ತನ್ನ ಮನೆಗೆ ಬಂದು ನೋಡಿದಾಗ ತನ್ನ ಮಕ್ಕಳು ಯಾರೂ ಕೂಡ ಕಾಣುತ್ತಿರಲಿಲ್ಲ. ಅಲ್ಲೇ ಟೇಬಲ್ ಮೇಲೆ ಕ್ಯಾಥರಿನ್ ಬಿಟ್ಟು ಹೋದಂತಹ ಲೆಟರ್ ಅನ್ನು ಗಮನಿಸಿ ಓದುತ್ತಾನೆ. ಅವನ ಮಕ್ಕಳನ್ನು ಅವನ ಪರ್ಮಿಷನ್ ಇಲ್ಲದೇನೆ ಬೇಬಿ ಸೀಟರ್ಗೆ ಕಳುಹಿಸಿದ ಕಾರಣದಿಂದ ಸಿಟ್ಟಿಗೇಳುತ್ತಾನೆ. ಕ್ಯಾಥರಿನ್ನ ಈ ಹುಚ್ಚು ವರ್ತನೆಗಳು ಜಾನ್ಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಹೀಗೆ ಸಿಟ್ಟಿಗೆದ್ದು ಕ್ಯಾಥರಿನ್ ಬರುವುದನ್ನು ಡ್ರಿಂಕ್ಸ್ ಮಾಡುತ್ತಾ ಎದುರು ನೋಡುತ್ತಾ ಕುಳಿತಿರುತ್ತಾನೆ. ಸರಿ, ಈಗ ಇದು ಕೊನೆಯಲ್ಲಿ ಮುಂದುವರಿಸೋಣ. ಈಗ ಮಾರನೆಯ ದಿನದ ಘಟನೆಗಳನ್ನು ಮುಂದುವರಿಸೋಣ. ಮಾರನೆಯ ದಿನ ಜಾನ್ 6 ಗಂಟೆಗೆ ತನ್ನ ಕೆಲಸಕ್ಕೆ ಹೋಗಬೇಕಾದವನು ಆ ಕೆಲಸಕ್ಕೆ ಹಾಜರಾಗಲಿಲ್ಲ. ಇದನ್ನು ಗಮನಿಸಿದ ಜಾನ್ ಕೆಲಸ ಮಾಡುವ ಕಂಪನಿಯವರು ಒಬ್ಬ ವರ್ಕರ್ಗೆ ಜಾನ್ನ ಮನೆಗೆ ಜಾನ್ನನ್ನು ಕರೆತರಲು ಕಳಿಸಿದರು. ವರ್ಕರ್ ಜಾನ್ನ ಮನೆಗೆ ಬರುತ್ತಲೇ ಅವನ ಮನೆಯ ಹೊರಗಡೆ ಕಾರ್ ನಿಂತಿರುವುದು ಗಮನಿಸುತ್ತಾನೆ. ಇದರಿಂದ ಜಾನ್ ಮನೆಯಲ್ಲಿಯೇ ಇದ್ದಾನೆ ಎಂಬುದು ಆ ವರ್ಕರ್ಗೆ ಖಚಿತವಾಗುತ್ತದೆ. ನಂತರ ಆ ವರ್ಕರ್ ಜಾನ್ಗೆ ಕೂಗುತ್ತಾ ಅವನ ಮನೆಯ ಬಾಗಿಲನ್ನು ಬಡಿಯುತ್ತಾನೆ. ಆದರೆ ಬಾಗಿಲು ತೆರೆಯಲು ಯಾರೂ ಬರಲಿಲ್ಲ. ಆ ವರ್ಕರ್ ಬಾಗಿಲನ್ನು ಮತ್ತೆ ಮತ್ತೆ ಬಡಿಯುತ್ತಾನೆ. ಒಳಗೆ ಯಾರಾದರೂ ಇದ್ದೀರಾ ಎನ್ನುತ್ತಾ ಬಾಗಿಲನ್ನು ಮತ್ತೆ ಮತ್ತೆ ಬಡಿಯುತ್ತಾನೆ. ಆದರೂ ಸಹ ಒಳಗಿನಿಂದ ಯಾವ ಧ್ವನಿಯೂ ಬರಲಿಲ್ಲ. ಬಾಗಿಲನ್ನು ಸಹ ತೆರೆಯಲಿಲ್ಲ. ಹೀಗೆ ಯಾರು ಬಾಗಿಲನ್ನು ತೆರೆಯದೇ ಇರುವುದನ್ನು ನೋಡಿ ವರ್ಕರ್ ವಾಪಸ್ ಕಂಪನಿಗೆ ಹೋಗಲು ಮುಂದಾಗುತ್ತಿದ್ದಂತೆ ಅವನ ದೃಷ್ಟಿಯು ಮನೆಯ ಬಾಗಿಲು ಮತ್ತು ಬಾಗಿಲ ಚೌಕಟ್ಟಿನಲ್ಲಿ ಬೀಳುತ್ತದೆ. ಅಲ್ಲಿ ರಕ್ತದ ಕಲೆಗಳಾಗಿರುವುದು ನೋಡುತ್ತಾನೆ. ಇದರಿಂದ ಗಾಬರಿಗೊಂಡ ಆ ವರ್ಕರ್ ಮತ್ತೆ ಮತ್ತೆ ಬಾಗಿಲನ್ನು ಬಡಿಯುತ್ತಾ ಜಾನ್ಗೆ ಕೂಗುತ್ತಾನೆ. ಆದರೂ ಸಹ ಯಾರೂ ಬಾಗಿಲು ತೆರೆಯಲಿಲ್ಲ. ಆ ವರ್ಕರ್ ಕಿಟಕಿಯಿಂದಲೂ ಸಹ ಇಣಿಕಿ ನೋಡುತ್ತಾನೆ. ಮನೆಯ ಒಳಗೆ ಯಾರೂ ಕಾಣಲಿಲ್ಲ. ಇದರಿಂದ ಇನ್ನಷ್ಟು ಗಾಬರಿಗೊಂಡ ಆ ವರ್ಕರ್ ಕಂಪನಿಗೆ ಹಿಂದಿರುಗಿ ಹೋಗಿ ಕಂಪನಿಯ ಮಾಲೀಕನಿಗೆ ಮನೆಯ ವಿಚಾರವನ್ನು ವಿವರಿಸಿ ಹೇಳುತ್ತಾನೆ. ಆ ಕಂಪನಿಯ ಮಾಲೀಕನು ಪೊಲೀಸರಿಗೆ ದೂರು ಸಲ್ಲಿಸುತ್ತಾರೆ. ಪೊಲೀಸರು ಜಾನ್ನ ಮನೆಗೆ ಪರಿಶೀಲಿಸಲು ಸುಮಾರು ಬೆಳಿಗ್ಗೆ 8ರ ಸಮಯದಲ್ಲಿ ಬಂದರು. ಜಾನ್ ಮನೆಯ ಹೊರಗಡೆ ನಿಂತಿರುವ ಕಾರ್ನಿಂದ ಹಿಡಿದು ಅಕ್ಕಪಕ್ಕದಲ್ಲಿರುವ ಎಲ್ಲವನ್ನೂ ಪರಿಶೀಲಿಸುತ್ತಾರೆ. ನಂತರ ಮನೆಯ ಬಾಗಿಲು ಬಡಿಯಲಾರಂಭಿಸುತ್ತಾರೆ. ಎಂದಿನಂತೆ ಮನೆಯ ಬಾಗಿಲು ಯಾರೂ ತೆರೆಯಲಿಲ್ಲ. ನಂತರ ಮನೆಯ ಹಿಂದಿನ ಬಾಗಿಲು ತೆರೆಯಲು ಹೋಗುವಾಗ ಪೊಲೀಸರ ಕಣ್ಣಿಗೆ ಗಾರ್ಡನ್ನಲ್ಲಿ ಊಟದ ತಟ್ಟೆ ಬಿದ್ದಿರುವುದು ಗಮನಿಸುತ್ತಾರೆ. ಅದರಲ್ಲಿ ಅರ್ಧ ತಿಂದು ಬಿಟ್ಟಿದ ಊಟವಿತ್ತು. ಆ ತಟ್ಟೆ ಕಿಟಕಿಗೆ ಹತ್ತಿರವಾಗುವಂತೆ ಗಾರ್ಡನ್ನಲ್ಲಿ ಬಿದ್ದಿತ್ತು. ಪೊಲೀಸರು ಮುಂದುವರಿಯುವುದಕ್ಕೂ ಮುಂಚೆ ಕಿಟಕಿಯ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾರೆ. ಕಿಟಕಿಯ ಬಾಗಿಲುಗಳು ಒಳಗಿನಿಂದ ಲಾಕ್ ಆಗಿದ್ದರಿಂದ ಒಳಗಡೆ ಯಾರು ಇರಬಹುದೆಂದು ಶಂಕಿಸುತ್ತಾರೆ. ನಂತರ ಹಿಂದಿನ ಬಾಗಿಲ ಬಳಿಗೆ ಹೋಗಿ ಬಾಗಿಲನ್ನು ಮತ್ತೆ ಮತ್ತೆ ಬಡಿಯುತ್ತಾರೆ. ಯಾರೂ ತೆರೆಯದೇ ಇರುವ ಕಾರಣದಿಂದ ಬಾಗಿಲನ್ನು ಮುರಿಯುತ್ತಾರೆ ಮತ್ತು ಪೊಲೀಸರು ಅಲರ್ಟ್ ಆಗಿ ಮನೆಯ ಒಳಗಡೆ ಹೋಗುತ್ತಾರೆ. ಅಲ್ಲಿಯ ವಾತಾವರಣವನ್ನು ಗಮನಿಸುತ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಪಾರ್ಟಿಯ ರೀತಿಯಲ್ಲಿ ಮಾಂಸದಿಂದ ಮಾಡಿದ ವಿವಿಧ ರೀತಿಯ ಭೋಜನಗಳಿಂದ ಅಲಂಕರಿಸಿತ್ತು. ಆದರೆ ಅದು ಯಾರೂ ಕೂಡ ಊಟ ಮಾಡಿರಲಿಲ್ಲ ಮತ್ತು ಮನೆಯ ಕೋಣೆಯಿಂದ ಕೋಣೆಗೆ ಪರಿಶೀಲನೆ ನಡೆಸಲು ಪ್ರಾರಂಭಿಸಿದರು. ಲಿವಿಂಗ್ ರೂಮಿನಲ್ಲಿ ರಕ್ತದ ಹೊಳೆ ಹರಿದಿತ್ತು. ಅಂದರೆ ಮುಂಬಾಗಿಲಿನಿಂದ ಯಾರಾದರೂ ಒಳಗೆ ಬರಬೇಕೆಂದರೆ ಆ ರಕ್ತದ ಮೇಲೆ ನಡೆದು ಬರಬೇಕಾಗಿತ್ತು. ಪೊಲೀಸರು ಆ ರಕ್ತದ ಕಲೆಗಳನ್ನು ಗಮನಿಸುತ್ತಾರೆ. ಇವುಗಳಿಂದ ಅಲ್ಲಿ ಮರ್ಡರ್ ಆಗಿರುವುದು ಖಚಿತವಾಗುತ್ತದೆ.
ಅಲ್ಲಿ ಯಾರದೋ ಶವವನ್ನು ರಕ್ತದ ಮೇಲಿಂದ ಎಳೆದುಕೊಂಡು ಹೋಗಿದಂತಹ ಗುರುತಾಗಿತ್ತು. ಪೊಲೀಸರು ಆ ಗುರುತನ್ನು ಹಿಂಬಾಲಿಸಿ ಹೋಗುತ್ತಾರೆ. ಆ ಲಿವಿಂಗ್ ರೂಮ್ಗೆ ಹತ್ತಿರವಾಗುವಂತೆ ಕ್ಯಾಥರಿನ್ ನೈಟ್ಸ್ನ ಬಾಡಿ ಬಿದ್ದಿರುವುದು ನೋಡುತ್ತಾರೆ. ಪೊಲೀಸರು ಕ್ಯಾಥರಿನ್ ಜೀವಂತವಾಗಿದ್ದಾಳೋ ಇಲ್ಲವೋ ಎಂದು ಅವಳ ನಾಡಿಯನ್ನು ಹಿಡಿದು ಪರಿಶೀಲಿಸುತ್ತಾರೆ. ಅವಳು ಜೀವಂತವಾಗಿರುವುದು ಖಚಿತವಾಗುತ್ತದೆ. ತಕ್ಷಣ ಪೊಲೀಸರು ಆಂಬ್ಯುಲೆನ್ಸ್ ಅನ್ನು ತರಿಸಿ ಕ್ಯಾಥರಿನ್ಗೆ ಆಸ್ಪತ್ರೆಗೆ ಕಳಿಸುವ ವ್ಯವಸ್ಥೆ ಮಾಡುತ್ತಾರೆ. ಪೊಲೀಸರ ತಪಾಸಣೆ ಇನ್ನೂ ಮುಗಿದಿರಲಿಲ್ಲ. ಮನೆಯನ್ನು ಇನ್ನೂ ಎಚ್ಚರಿಕೆಯಿಂದ ಪರಿಶೀಲಿಸಲು ಮುಂದಾಗುತ್ತಾರೆ. ಜಾನ್ಗೆ ಮತ್ತೆ ಮತ್ತೆ ಜೋರಾಗಿ ಕರೆಯುತ್ತಾರೆ. ಜಾನ್ ಬರಲಿಲ್ಲ. ಮನೆಯ ಒಳಗಡೆ ರಕ್ತದ ಕಲೆಗಳಿಂದ ತುಂಬಿತ್ತು. ಪೊಲೀಸರು ಪರಿಶೀಲಿಸುವಾಗ ಕಿಟಕಿಯ ಪರದೆಯು ರಕ್ತದ ಕಲೆಯಿಂದ ತುಂಬಿರುವುದನ್ನು ನೋಡುತ್ತಾರೆ. ಆದರೆ ವೀಕ್ಷಕರೇ, ಆ ಕಿಟಕಿಯ ಪರದೆಯು ಪರದೆಯಾಗಿರಲಿಲ್ಲ. ಬದಲಾಗಿ ಅದು ಜಾನ್ನ ಚರ್ಮವಾಗಿತ್ತು. ವೀಕ್ಷಕರೇ, ಈಗ ಇದು ಕೊನೆಯಲ್ಲಿ ಮುಂದುವರಿಸೋಣ ಅಂತ ಬಿಟ್ಟಿದ್ವಲ್ಲ, ಅಲ್ಲಿಂದ ಮುಂದುವರಿಸೋಣ. ಒಂದು ದಿನದ ಮೊದಲೇ, ಅಂದರೆ ಸಂಜೆಯ ಸಮಯದಲ್ಲಿ ಜಾನ್ ಸೋಫಾದ ಮೇಲೆ ಕುಳಿತುಕೊಂಡು ಡ್ರಿಂಕ್ಸ್ ಮಾಡುತ್ತಾ ಕ್ಯಾಥರಿನ್ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದನು. ಹೀಗೆ ಕಾಯುತ್ತಾ ರಾತ್ರಿ 11ರ ಸಮಯವಾಯಿತು. ಆದರೆ ಕ್ಯಾಥರಿನ್ ಬರಲಿಲ್ಲ. ಕಾದು ಸಾಕಾಗಿ ಜಾನ್ ತನ್ನ ಬೆಡ್ರೂಮಿಗೆ ಹೋಗಿ ಮಲಗುತ್ತಾನೆ. ಅವನು ಮಲಗಿದ 1 ಗಂಟೆಯ ನಂತರ ಕ್ಯಾಥರಿನ್ ಅಲ್ಲಿಗೆ ಬರುತ್ತಾಳೆ. ಕ್ಯಾಥರಿನ್ ಅತಿ ಸುಂದರವಾದ ಕಪ್ಪು ಕಲರ್ ಉಡುಗೆಯನ್ನು ಧರಿಸಿರುತ್ತಾಳೆ. ಜಾನ್ ಕುಡಿದ ಅಮಲಿನಲ್ಲಿ ಅವಳನ್ನು ನೋಡುತ್ತಾ ಮೋಹಮಗ್ನನಾಗುತ್ತಾನೆ. ಇಬ್ಬರು ಸ್ವಲ್ಪ ಸಮಯಗಳ ಕಾಲ ಮೈಮರೆತು ಒಂದಾಗುತ್ತಾರೆ. ಸ್ವಲ್ಪ ಸಮಯದ ನಂತರ ಕ್ಯಾಥರಿನ್ಗೆ ಮಲಗಿರುವ ಜಾನ್ನನ್ನು ನೋಡಿ ಇವನು ತನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಎಂಬ ಅನುಮಾನ ಬರುತ್ತದೆ. ಅವಳಿಗೆ ಜಾನ್ನ ಮೇಲೆ ಎಲ್ಲಿಲ್ಲದ ಕೋಪ, ಆಕ್ರೋಶ ಬರುತ್ತದೆ. ಜಾನ್ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಅವಳು ಅಲ್ಲಿಂದ ನಿಶ್ಶಬ್ದವಾಗಿ ಹೊರಗೆ ಬರುತ್ತಾಳೆ. ಹೀಗೆ ಹೊರಗೆ ಬಂದ ಕ್ಯಾಥರಿನ್ ತಾನು ಕೆಲಸ ಮಾಡುವ ಬುಚ್ಚರ್ ಫ್ಯಾಕ್ಟರಿಗೆ ಬರುತ್ತಾಳೆ. ಅಲ್ಲಿ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸ ಮಾರಾಟ ಮಾಡುವುದು ಅವಳ ಕೆಲಸವಾಗಿತ್ತು. ಈ ಕೆಲಸದಲ್ಲಿ ಅವಳು ನಿಪುಣೆಯಾಗಿದ್ದಳು. ಅಲ್ಲಿಗೆ ಬಂದ ಕ್ಯಾಥರಿನ್ ಅವಳ ಬುಚ್ಚರ್ ನೈಫ್, ಅಂದರೆ ಮಾಂಸವನ್ನು ಕತ್ತರಿಸುವ ಚಾಕುವನ್ನು ತೆಗೆದುಕೊಂಡು ವಾಪಸ್ ಜಾನ್ ಮನೆಗೆ ಬರುತ್ತಾಳೆ. ರೂಮಿನಲ್ಲಿ ಗಾಢ ನಿದ್ರೆಯಲ್ಲಿದ್ದ ಜಾನ್ ಬಳಿಗೆ ಬರುತ್ತಾಳೆ. ಹೀಗೆ ಬಂದ ಕ್ಯಾಥರಿನ್ ಜಾನ್ನ ಮೇಲೆ ಕುಳಿತುಕೊಂಡು ಜೋರಾಗಿ ಬುಚ್ಚರ್ ನೈಫ್ನಿಂದ ಹೊಡೆಯುತ್ತಾಳೆ. ಆಳವಾಗಿ ಗಾಯಗೊಂಡ ಜಾನ್ ಎದ್ದು ಕ್ಯಾಥರಿನ್ಗೆ ಪಕ್ಕಕ್ಕೆ ದಬ್ಬಿ ನರಳುತ್ತಾ ಮನೆಯ ಫ್ರಂಟ್ ಡೋರ್ ಬಳಿ ಹೋಗುತ್ತಾನೆ. ಹೀಗೆ ಹೋಗುವಾಗ ಅವನ ದೇಹದಿಂದ ರಕ್ತವು ಚಿಮ್ಮುತ್ತಿತ್ತು. ಹೀಗೆ ನರಳುತ್ತಾ ಹೋದ ಜಾನ್ಗೆ ಕಷ್ಟಪಟ್ಟು ಮನೆಯ ಮುಂದಿನ ಬಾಗಿಲು ತೆರೆಯುತ್ತಾನೆ. ಅಧಿಕ ರಕ್ತಸ್ರಾವವಾದ ಕಾರಣದಿಂದ ನಿಶ್ಶಕ್ತಿಗೊಳಗಾದ ಜಾನ್ ಅಲ್ಲೇ ಬಾಗಿಲ ಹೊಸ್ತಿಲ ಮೇಲೆ ಬೀಳುತ್ತಾನೆ. ಹೀಗಾಗಿ ಈ ರಕ್ತದ ಕಲೆಗಳು ಮನೆಯ ಮುಂಬಾಗಿಲು ಚೌಕಟ್ಟಿನ ಅಕ್ಕಪಕ್ಕದಲ್ಲಿ ರಕ್ತದ ಕಲೆಗಳಾಗುತ್ತವೆ. ಈ ಕಲೆಗಳನ್ನೇ ಮಾರನೆಯ ದಿನದಲ್ಲಿ ಕಂಪನಿಯ ವರ್ಕರ್ ನೋಡಿದ್ದು. ಕ್ಯಾಥರಿನ್ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಅಲ್ಲಿ ಬಿದ್ದಿದ್ದ ಜಾನ್ನ ಕಾಲುಗಳನ್ನು ಹಿಡಿದು ಒಳಗೆ ಎಳೆದು ತಂದಳು ಮತ್ತು ಅವನ ಮೇಲೆ ಕುಳಿತುಕೊಂಡು ಅವನನ್ನು ಕೊಚ್ಚಲು ಪ್ರಾರಂಭಿಸಿದಳು. ಹೆಚ್ಚು ಕಮ್ಮಿ 36 ಬಾರಿ ಬುಚ್ಚರ್ ನೈಫಿನಿಂದ ಕೊಚ್ಚಿದಳು. ಜಾನ್ ಸತ್ತು ಹೋಗುತ್ತಾನೆ. ಹೀಗೆ ಸತ್ತ ಜಾನ್ಗೆ ಲಿವಿಂಗ್ ರೂಮಿಗೆ ಎಳೆದುಕೊಂಡು ಹೋದಳು. ಜಾನ್ನ ತಲೆಯಿಂದ ಪಾದದವರೆಗೆ ಚರ್ಮವನ್ನು ಒಂದೇ ಪೀಸ್ನಲ್ಲಿ ಸುಲಿದಳು. ನಂತರ ಆ ಸುಲಿದ ಚರ್ಮವನ್ನು ಅಲಮೇರದ ಪಕ್ಕದಲ್ಲಿರುವ ಕಿಟಕಿಗೆ ನೇತು ಹಾಕಿದಳು. ಪೊಲೀಸರು ರಕ್ತದ ಕಲೆಯಿಂದ ತುಂಬಿದ ಕಿಟಕಿಯ ಪರದೆಯ ನೋಡಿದ್ದು ಅದು ಪರದೆಯಾಗಿರಲಿಲ್ಲ. ಬದಲಾಗಿ ಅದು ಜಾನ್ ಪ್ರೈಸ್ನ ದೇಹದ ಚರ್ಮವಾಗಿತ್ತು. ಈಗ ಕ್ಯಾಥರಿನ್ ಈ ರೀತಿ ಚರ್ಮವನ್ನು ನೇತು ಹಾಕಿದ ನಂತರ ಅವನ ದೇಹದಿಂದ ತಲೆಯನ್ನು ಬೇರ್ಪಡಿಸಿ ಅವನ ತಲೆಯ ಸೂಪ್ ಮಾಡಿದಳು ಮತ್ತು ಉಳಿದ ದೇಹದ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಬೇರೆ ಬೇರೆ ರೀತಿಯ ಮಾಂಸದ ಅಡಿಗೆಗಳನ್ನು ಮಾಡಿದಳು ಮತ್ತು ಡೈನಿಂಗ್ ಟೇಬಲ್ ಮೇಲೆ ತಟ್ಟೆಗಳಲ್ಲಿ ಮಾಡಿದ ಅಡಿಗೆಗಳನ್ನು ಬಡಿಸಿ ಅಲಂಕರಿಸಿದಳು. 3 ಪೇಪರ್ ಚೀಟಿಗಳ ಮೇಲೆ ಜಾನ್ನ 3 ಮಕ್ಕಳ ಹೆಸರುಗಳನ್ನು ಬರೆದು ಒಂದೊಂದೇ ತಟ್ಟೆಯ ಮೇಲೆ ಇಡುತ್ತಾ ಹೋದಳು. ಅಂದರೆ ಮಕ್ಕಳಿಗೆ ತಂದೆಯನ್ನೇ ಆಹಾರವನ್ನಾಗಿ ತಿನ್ನಿಸುವ ಆಲೋಚನೆಯಲ್ಲಿದ್ದಳು. ನಂತರ ಕ್ಯಾಥರಿನ್ ಒಂದು ಚೇರ್ ಮೇಲೆ ಕುಳಿತು ಜಾನ್ನ ತಲೆಯ ಗ್ರೇವಿಯನ್ನು ತಿನ್ನತೊಡಗಿದಳು. ಅವಳು ತನ್ನ ಆರೋಗ್ಯದ ಬಗ್ಗೆ ಯೋಚಿಸಿ ಗ್ರೇವಿಯನ್ನು ತಿನ್ನುವುದು ಅರ್ಧಕ್ಕೆ ನಿಲ್ಲಿಸಿ ಕಿಟಕಿಯಿಂದ ಆಚೆ ಎಸೆಯುತ್ತಾಳೆ ಮತ್ತು ಅಲಂಕರಿಸಿದ ಡೈನಿಂಗ್ ಟೇಬಲ್ ಅನ್ನು ಒಮ್ಮೆ ದಿಟ್ಟಿಸಿ ನೋಡುತ್ತಾಳೆ. ಇದರಿಂದ ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವಳು ಪಶ್ಚಾತ್ತಾಪ ಪಡುತ್ತಾ ಆತ್ಮಹತ್ಯೆಗೆ ಮುಂದಾಗುತ್ತಾಳೆ. ನಿದ್ದೆ ಮಾತ್ರೆಯ ಡಬ್ಬಿಯಲ್ಲಿದ್ದ ಎಲ್ಲಾ ಮಾತ್ರೆಗಳನ್ನು ನುಂಗುತ್ತಾಳೆ. ಹೀಗೆ ಮಾತ್ರೆ ನುಂಗಿದ ಪ್ರಭಾವದಿಂದ ಅವಳು ಮೂರ್ಛೆ ಹೋಗುತ್ತಾಳೆ. ನಂತರ ತಿರುಗಿ ಮಾರನೆಯ ದಿನ ಮೆಡಿಕಲ್ ಟೀಮ್ ಅಥವಾ ಆಂಬ್ಯುಲೆನ್ಸ್ನವರು ಬಂದು ಕ್ಯಾಥರಿನ್ಗೆ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸುವಲ್ಲಿ ಸಫಲರಾಗುತ್ತಾರೆ. ಈ ರೀತಿಯಾಗಿ ಅವಳು ಸಾವಿನ ದವಡೆಯಿಂದ ಪಾರಾದಳು.
ಅವಳು ರಿಕವರ್ ಆದಾಗ ಪೊಲೀಸರು ಜಾನ್ನ ಮರ್ಡರ್ ಮಾಡಿದ ಆರೋಪಕ್ಕೆ ಅವಳನ್ನು ಪೊಲೀಸ್ ಠಾಣೆಗೆ ಹಾಕುತ್ತಾರೆ. ಅಲ್ಲಿಯ ಸಾಕ್ಷಿ ಆಧಾರಗಳಿಂದ ಜಾನ್ ಪ್ರೈಸ್ನನ್ನು ಸಾಯಿಸಿರುವುದು ಖಚಿತವಾಗುತ್ತದೆ. ಇವುಗಳನ್ನು ಪರಿಶೀಲಿಸಿದ ನ್ಯಾಯಾಲಯದಲ್ಲಿ ಅವಳಿಗೆ ಜೀವಾವಧಿ ಶಿಕ್ಷೆಗೆ ಒಳಪಡಿಸುತ್ತಾರೆ. ಅಷ್ಟೇ ಅಲ್ಲ, ನ್ಯಾಯಾಧೀಶರು ಕೇವಲ ಕ್ಯಾಥರಿನ್ಗೋಸ್ಕರ ಒಂದು ಹೊಸ ಕಾನೂನನ್ನು ರೂಪಿಸಿದರು. ಅದೇನೆಂದರೆ ನೆವರ್ ಟು ಬಿ ರಿಲೀಸ್ಡ್, ಅಂದರೆ ಯಾವಾಗಲೂ ಅವಳಿಗೆ ಬಿಡುಗಡೆಯೇ ಇಲ್ಲವೆಂದು. ಅವಳು ಜೀವನ ಪರ್ಯಂತ ಜೈಲಿನಲ್ಲಿಯೇ ಜೀವಿಸುವುದು. ಹೊರಗಿನ ವಾತಾವರಣ ಅವಳಿಗೆ ಸೋಕುವಂತಿಲ್ಲ. ಈ ರೀತಿ ಶಿಕ್ಷೆಗೊಳಪಡಿಸಿ ಅವಳಿಗೆ ಜೈಲಿಗೆ ಹಾಕಿರುವುದು ಅದು ಆಸ್ಟ್ರೇಲಿಯಾದ ಇತಿಹಾಸದಲ್ಲಿಯೇ ಬಿಡುಗಡೆಯೇ ಇಲ್ಲದ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವ ಮೊಟ್ಟಮೊದಲ ಮಹಿಳೆಯಾಗಿದ್ದಾಳೆ. ವೀಕ್ಷಕರೇ, ಒಂದು ಆಶ್ಚರ್ಯದ ಮಾತೆಂದರೆ ಅವಳು ಇವತ್ತಿಗೂ ಜೀವಂತವಾಗಿದ್ದಾಳೆ. ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ವೀಕ್ಷಕರೇ, ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.